ಇನ್ನು 11ನೇ ರಾಶಿ ಕುಂಭರಾಶಿ. ಗುರು ವರ್ಷಾರಂಭ ದಿನಾಂಕ 2/6/2026 5ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಸೃಜನಶೀಲ ಚಟುವಟಿಕೆಗಳು, ಮಕ್ಕಳ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಮತ್ತು ಸೃಜನಶೀಲ ವೃತ್ತಿಪರರಿಗೆ ಈ ಸಮಯದಲ್ಲಿ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. ಹೊಸ ಸೃಜನಾತ್ಮಕ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ಹೊಸ ಕಲಿಕೆಗಳನ್ನು ಹಿಡಿಯಲು ಇದು ಅತ್ಯುತ್ತಮ ಸಮಯ. ಹೃದಯಪೂರ್ವಕ ಸಂಬಂಧಗಳು ಬಲವಾಗಿ ಬೆಳೆದು ಗೆಳೆಯರಿಂದ ಪ್ರೋತ್ಸಾಹ ದೊರೆಯುತ್ತದೆ. ಆದಾಗ್ಯೂ ಆಲಸ್ಯತನ ಮತ್ತು ಅಹಂಕಾರದ ಜಾಲದಲ್ಲಿ ಸಿಲುಕದಂತೆ ಜಾಗರೂಕತೆ ಅಗತ್ಯ. ಧೈರ್ಯ ಮತ್ತು ಶ್ರಮದಿಂದ ನೀವು ಈ ಸಮಯವನ್ನು ಸಂಪೂರ್ಣವಾಗಿ ಹಿತಕರವಾಗಿ ಬಳಸಬಹುದು. ಮುಂದೆ ದಿನಾಂಕ 2/6/2026 31/10/2026 6ನೇವನಾಗಿ ಕರ್ಕ ರಾಶಿಯಲ್ಲಿರೋನು. ಈ ಸಮಯದಲ್ಲಿ ದೈನಂದಿನ ಕಾರ್ಯದಲ್ಲಿ ನಿರಂತರ ಶ್ರಮ ಮತ್ತು ಪರಿಶ್ರಮ ಅಗತ್ಯ. ಆರೋಗ್ಯ ಸಮಸ್ಯೆಗಳು, ಕೆಲಸದ ಒತ್ತಡ ಮತ್ತು ಸಹೋದ್ಯೋಗಿ ಸಂಬಂಧಿ ಕಲಹಗಳು ಸಂಭವಿಸಬಹುದು. ಆದಾಗ್ಯೂ ಶ್ರದ್ಧೆ ಮತ್ತು ಶಿಸ್ತಿನಿಂದ ನಿರಂತರವಾಗಿ ಕೆಲಸ ಮಾಡುವ ಮೂಲಕ ಸಮಸ್ಯೆಗಳನ್ನು ಜಯಿಸುವ ಯೋಗ ಇದೆ. ಧಾರ್ಮಿಕ ಚಟುವಟಿಕೆಗಳು ಮನಃಶಾಂತಿ ನೀಡುತ್ತದೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಜಾಗರೂಕತೆ ಹೆಚ್ಚಿಸುವುದು ಮುಖ್ಯ. ಸಮಯ ಪಾಲನೆ ಮತ್ತು ನಿಷ್ಠೆಯಿಂದ ಸಾಗಿದರೆ ಯಶಸ್ಸು ಸಾಧನೆ ಸಾಧ್ಯ. ಗುರು ಮುಂದೆ 31/10/2026 24 ಜನವರಿ 2027 7ನೇನಾಗಿ ಸಿಂಹರಾಶಿಯಲ್ಲಿದ್ದು ಈ ಸಮಯದಲ್ಲಿ ವ್ಯವಹಾರ ಸಂಬಂಧಗಳು ಮತ್ತು ಜೋಡಿ ಜೀವನದಲ್ಲಿ ಉತ್ತಮ ಅವಕಾಶ ಕಂಡುಬರುತ್ತವೆ. ಸಂಬಂಧಿಗಳೊಂದಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ವ್ಯವಹಾರ ಅಥವಾ ದಾಂಪತ್ಯ ಸಂಬಂಧಗಳಲ್ಲಿ ಒಪ್ಪಂದಗಳು, ಸಮ್ಮೇಳನಗಳು ಯಶಸ್ವಿಯಾಗಿ ನಡೆಯುವ ಸಾಧ್ಯತೆ ಇದೆ. ಆದರೆ ಅಹಂಕಾರದಿಂದ ದೂರವಿರಲು ಶ್ರದ್ಧೆ ಮತ್ತು ಸಂಯಮ ಅಗತ್ಯ. ವೃತ್ತಿಪರ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ. ಗುರು ಪುನಃ ಕರ್ಕ ರಾಶಿಯ 6ನೇ ಭಾವದಲ್ಲಿ ವಕ್ರಿಯಾಗಿ ವರ್ಷಾಂತರ ಚಲಿಸುತ್ತಿದ್ದು ಪೋಷಕರ ಆರೋಗ್ಯ, ದೈನಂದಿನ ಆರೋಗ್ಯ ತೊಂದರೆಗಳು ಮತ್ತು ಕೆಲಸ ಸಂಬಂಧಿ ಒತ್ತಡದ ಕಡೆ ಹೆಚ್ಚು ಜಾಗರೂಕತೆ ಅಗತ್ಯ. ಹೆಚ್ಚುವರಿ ಹೊಣೆಗಾರಿಕೆಗಳು, ಸಣ್ಣ ವಿವಾದಗಳು ಹಾಗೂ ಆರ್ಥಿಕ ಲೆಕ್ಕಪತ್ರಗಳ ಪರಿಶೀಲನೆ ಮುಖ್ಯ. ಶ್ರದ್ಧೆ, ಶಿಸ್ತು ಮತ್ತು ಪರಿಶ್ರಮದಿಂದ ಈ ಸಮಯದಲ್ಲಿ ಬಂದ ಸವಾಲುಗಳನ್ನು ದಾಟಿ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ. ಶನಿ ವರ್ಷಾಂತರದಲ್ಲಿ 7ನೇವನಾಗಿ ಮೀನ ರಾಶಿಯಲ್ಲಿದ್ದು ಆಸ್ತಿ, ಭೌತಿಕ ಸಂಪತ್ತು, ಪೋಷಕರ ಆರೋಗ್ಯ ಮತ್ತು ಕುಟುಂಬದ ಶ್ರೇಷ್ಠತೆಗೆ ವಿಶೇಷ ಗಮನ ನೀಡುತ್ತದೆ. ಮನೆ ಮಂದಿರದ ಶಾಂತಿ, ಪೋಷಕರ ಸಹಕಾರ ಮತ್ತು ಆಸ್ತಿಪೂರ್ವಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಶ್ರೇಷ್ಠ ಫಲ ಸಿಗುತ್ತದೆ. ಶ್ರದ್ಧೆ ಮತ್ತು ಶಿಸ್ತು ಪಾಲನೆಯ ಮೂಲಕ ದೀರ್ಘಾವಧಿ ಶ್ರೇಷ್ಠ ಬೆಳವಣಿಗೆ ಸಾಧ್ಯ. ಕಷ್ಟದ ಸಮಯದಲ್ಲಿ ಶ್ರಮದಿಂದ ತೊಡಗಿಸಿಕೊಂಡರೆ ಫಲ ಸಿಗುತ್ತದೆ. ರಾಹು ವರ್ಷಾರಂಭದಿಂದ 5ನೇ ಡಿಸೆಂಬರ್ 2022 1ನೇವನಾಗಿ ಕುಂಭರಾಶಿಯಲ್ಲಿದ್ದು ಮುಂದೆ 5 ಡಿಸೆಂಬರ್ 2020 ವರ್ಷಾಂತದವರೆಗೆ 12ನೇವನಾಗಿ ಮಕರ ರಾಶಿಯಲ್ಲಿರೋದು. ಜನ್ಮಸ್ಥ ರಾಹು ಇರುವ ಸಮಯದಲ್ಲಿ ಆತ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸಿ ಮನಸ್ಸಿನಲ್ಲಿ ಅಸ್ಥಿರತೆ ಕಡಿಮೆ ಮಾಡಲು ಧೈರ್ಯ ಮತ್ತು ಶ್ರದ್ಧೆ ಮುಖ್ಯ. ವಿಶ್ರಾಂತಿ, ಧ್ಯಾನ, ಪಠಣ ಮತ್ತು ಪವಿತ್ರ ಯಾತ್ರೆಗಳ ಮನಸ್ಸಿಗೆ ಶಾಂತಿ ಮತ್ತು ದೀರ್ಘಾವಧಿ ಶ್ರೇಷ್ಠ ಫಲ ನೀಡುವ ಮೂಲಕ ತೊಡಗಿಸಿಕೊಳ್ಳಲು ಸೂಕ್ತ ಸಮಯ. ಉತ್ತರಾರ್ಧದಲ್ಲಿ ಸ್ವಂತ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸಾಧನೆ ದೃಷ್ಟಿಯಿಂದ ಪ್ರಬಲ ಸಮಯ. ಹೊಸ ಯೋಜನೆ ಪ್ರಾರಂಭ, ಹೊಸ ಗುರಿಗಳ ಸಾಧನೆಗೆ ಸೂಕ್ತ ಸಮಯ. ವ್ಯಕ್ತಿತ್ವದ ಬೆಳವಣಿಗೆ, ಹೊಸ ಜವಾಬ್ದಾರಿಗಳ ಸ್ವೀಕಾರ, ಆತ್ಮವಿಶ್ಲೇಷಣೆ ಮತ್ತು ಗಂಭೀರ ನಿರ್ಣಯಗಳಿಗೆ ಅವಕಾಶ. ಧೈರ್ಯದಿಂದ ನಡೆದುಕೊಂಡರೆ ಯಶಸ್ಸು ಸಾಧಿಸಬಹುದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಹೊಸ ವಿಷಯ ಕಲಿಯಲು, ಪ್ರವಾಸ ಮತ್ತು ಧಾರ್ಮಿಕ ಯಾತ್ರೆಗಳಲ್ಲಿ ಭಾಗವಹಿಸಲು ಉತ್ತಮ ಅವಕಾಶ. ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯಿಂದ ಅಧ್ಯಯನದಲ್ಲಿ ಯಶಸ್ಸು ಸಾಧಿಸಬಹುದು. ಸವಾಲು ಬಂದರೂ ಪರಿಶ್ರಮದಿಂದ ಮುನ್ನಡೆದು ಉತ್ತಮ ಫಲ ಪಡೆಯಿರಿ. ನೌಕರದಾರರಿಗೆ ಪ್ರಗತಿ, ಹೊಸ ಜವಾಬ್ದಾರಿಗಳು ಮತ್ತು ಅಧಿಕಾರಿಗಳ ಮಾನ್ಯತೆ ದೊರೆಯುವ ಸಮಯ. ಶ್ರದ್ಧೆ ಮತ್ತು ಶಿಸ್ತುಬದ್ಧ ಕಾರ್ಯ ನಿರ್ವಹಣೆ ಮೂಲಕ ವೃತ್ತಿಪರ ಬದುಕಿನಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಸಹೋದ್ಯೋಗಿ ಹಾಗೂ ಹಿರಿಯರೊಂದಿಗೆ ಸಕಾರಾತ್ಮಕ ಸಂಬಂಧ ಕಾಪಾಡಿ ಶ್ರಮದಿಂದ ಮುನ್ನಡೆದರೆ ಯಶಸ್ಸು ಖಚಿತ.